ಸೊ ತುಂಬ ಚೆನ್ನಾಗಿದೆ ಕೋರ್ಸು. ಪಿ ಪಿ ಟಿ ಸಮೇತ ನಿಮ್ಗೆ ಆನ್ ಟೈಮು, ನಿಮ್ಗೆ ಟೈಮು 1 ತಿಂಗಳು ಅಂಥೇಳಿ 2-3 ತಿಂಗಳು ಮಾಡಲ್ಲ. 1 ತಿಂಗಳಂದ್ರೆ 1 ತಿಂಗಳೇ, 2 ತಿಂಗಳಂದ್ರೆ 2 ತಿಂಗಳೇ, 10 ದಿವಸ 10 ದಿವಸನೇ. ಸೊ ಈ ಥರ ಆನ್ ಟೈಮು ವಿತ್ ಸಿಲೆಬಸ್ ಕೊಟ್ಟು ಪಿ ಪಿ ಟಿ ಸಮೇತ ನಿಮ್ಮ ಕಣ್ಣಲ್ಲಿ ಹಾಗೆ 24 ಗಂಟೆ ಕ್ಲಾಸ್ ಹೇಳಿದ್ದು ನಿಮ್ಮ ತಲೆಯಲ್ಲಿ ಹಾಗೆ ಹಚ್ಚಿರಬೇಕು. ನೀವು ನೋಟ್ಸ್ ಮಾಡದೇ ಇದ್ದರೂ ಕೂಡ ನಿಮ್ಮ ತಲೆಯಲ್ಲಿ ಅದು ಹಚ್ಚಿರುತ್ತೆ. ಆ ಲೆವೆಲಲ್ಲಿ ಈ ಕೋರ್ಸ್ನ ಹೇಳ್ಕೊಡ್ತಿದ್ದೇವೆ. 10 ಕಾನ್ಸೆಪ್ಟ್ಗಳಿದೆ, ತುಂಬ ಕಡಿಮೆ ಇಟ್ಟಿದ್ದೇವೆ. ಇದು ಹತ್ತತ್ರ ಫ್ರೀನೇ ಅನ್ಬೋದು ನೀವು, ಹೆಚ್ಚು ಕಡಿಮೆ. ಅಷ್ಟು ಕಡಿಮೆ ಇಟ್ಟು ಈ ಫೀಸ್ನ ಅನೌನ್ಸ್ ಮಾಡ್ತಾಯಿದ್ದೇವೆ. ನಮಸ್ಕಾರ ಎಲ್ಲರಿಗೂ. ನೆಕ್ಸ್ಟ್ ಕೋರ್ಸು ಆಫ್ಲೈನ್ ಮಾಡಿದ್ದೇವೆ. ಆಫ್ಲೈನಲ್ಲಿ ಶಮನಿಸಮ್ ಅಂತ ಬರ್ತಾಯಿತ್ತು. 3 ಕೋರ್ಸ್ ಮಾಡಿದ್ದೇವೆ. ಹತ್ತತ್ರ 400ರಿಂದ 450 ಜನ ಇದಕ್ಕೆ ಜಾಯ್ನ್ ಆಗಿದ್ದರು. ಇದರಲ್ಲಿ ಸ್ವಲ್ಪ ಜನ ಅಂದರೆ 25 ಜನರದ್ದು ಒಂದು ಬ್ಯಾಚ್. ಆ ಬ್ಯಾಚನ್ನು ನಾವು ಶಮನಿಸಮ್ಗೋಸ್ಕರ ಮಾಡಬೇಕಂತಿದೆ. ಶಮನಿಸಮ್ ಅಂದರೆ ನಾನು ಹಿಂದೆ ಮುಂದೆ ಎಲ್ಲ ಹೇಳಿದ್ದೇನೆ ಯಾವ ಥರ ಅದು ಕೋರ್ಸ್ ಇರುತ್ತೆ ಅಂಥೇಳಿ. ಅದಕ್ಕೆ ಒಂದು ವಿಶಾಲವಾದ ಪ್ರದೇಶ ಬೇಕಾಗುತ್ತೆ. ಯಾಕಂದರೆ ಕ್ಯಾಂಪ್ ಫೈರ್ ಮಾಡೋದಿರುತ್ತೆ, ಅಗ್ನಿನ ಉರಿಸ್ಬೇಕಾಗುತ್ತೆ, ಅದರ ಸುತ್ತ ಜನರು ಕುಂತ್ಕೊಂಡು ಅಲ್ಲಿ ಅಫರ್ಮೇಷನ್ಗಳನ್ನ ಮಾಡೋದಿರುತ್ತೆ. ಅದಕ್ಕೆ ಈ ಲೊಕೇಶನ್ ಇಡ್ತಿರೋದು. ಇದು ಮೂಡಿಗೆರೆಯಲ್ಲಿರೋ ಲೊಕೇಶನು. ಇದು ನಮ್ಮದು ಇದು ಲೊಕೇಶನ್ ಇರಲಿಕ್ಕೆ ಅದು. ಇದ್ರ ಸುತ್ತ ನೋಡಿ ಎಲ್ಲ ಕಾಡೇ ಇದೆ ಆಲ್ಮೋಸ್ಟು. ನೋಡಿ ಚೆನ್ನಾಗಿದೆ ಲೊಕೇಶನು. ಇಲ್ಲಿ ಕ್ಯಾಂಪ್ ಫೈರ್ ಮಾಡಲಿಕ್ಕೆ ಅಲ್ಲಿ ಆಲ್ರೆಡಿ ಹಾಕಿದ್ದಾರೆ ಒಬ್ಬರು ಕ್ಯಾಂಪ್ ಫೈರ್ನ. ಸುತ್ತಮುತ್ತ ನೀವು ಏನೇ ಸೌಂಡ್ ಮಾಡಿದರೂ ಯಾರು ಕೇಳೋರಲ್ಲ ಬಂದು, ಅಂಥ ಒಂದು ಪ್ರದೇಶ ಇದು. ಕಾಡು ಪ್ರಾಣಿಗಳು ಏನಿಲ್ಲ ಇಲ್ಲಿ, ಎಲ್ಲ ಗುಡ್ಡನೇ ಇರೋದು. ತುಂಬ ಚಳಿ ಇರುತ್ತೆ. ಒಂಥರ ನನಗೆ ಕೊಡೈಕೆನಾಲ್ ಬಂದಂಗೆ ಫೀಲ್ ಆಗ್ತಾಯಿದೆ ಇಲ್ಲಿ. ಇದೊಂದು ಕೋರ್ಸ್ ಇದೆ. ಈ ಕೋರ್ಸ್ನ ನೀವು ಜಾಯ್ನ್ ಆಗಬೇಕಾಗಿದ್ದರೆ ಎಲ್ಲ ನಮ್ಮದು ಮಾಹಿತಿ ಚಾನಲ್ಗಳಿದೆ. ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲೆಲ್ಲ ಕೊಟ್ಟಿದ್ದೇನೆ, ಅಲ್ಲಿ ಲಿಂಕ್ ಜಾಯ್ನ್ ಆಗೋದ್ರಿಂದ ಬರುತ್ತೆ. ಓಕೆ, ಈಗ ನೆಕ್ಸ್ಟು ನಾವು ಶಮನಿಸಮ್ ಆಯಿತು. ಈಗ ಆನ್ಲೈನಲ್ಲಿ ಕೋರ್ಸು ತುಂಬ ಜನ ಕೇಳ್ತಾಯಿದ್ವಿ, ಕಲರ್ ಥೆರಪಿ, ಸೀಡು, ಅಕ್ಯುಪ್ರೆಷರು ಯಾವಾಗ ಹೇಳ್ಕೊಡ್ತೀರಾ ಅಂತೇಳಿ. ನಾವೇನು ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಈಗ ನೆಕ್ಸ್ಟು ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರು, ಅರಿಕ್ಯುಲರು, ಡಿಸ್ಟೆನ್ಸ್ ಹೀಲಿಂಗು, ಸಿಂಗಲ್ ಪಾಯಿಂಟು, ಕಲರ್ ನ್ಯೂಮರಾಲಜಿ, ಟಂಗ್ ಡಯಾಗ್ನೋಸಿಸ್ಸು ಮತ್ತು ಪಲ್ಸ್ ಡಯಾಗ್ನೋಸಿಸ್ಸು ಮತ್ತು ಫುಡ್ಡು, ಹತ್ತತ್ರ 10 ಇದೆ. ಇವನ್ನ ಕೋರ್ಸ್ನ ಈಗ ಆನ್ಲೈನ್ ಕಲಿಸ್ಕೊಡ್ತಾ ಇದ್ದಾವೆ. ಒಂದು 5,000 ಜನ ಕೋರ್ಸು ಅಂತ ನನಗೆ ಪ್ಲ್ಯಾನ್ ಇದೆ. ಎಷ್ಟು ಹೇಳಿ 5,000 ಜನ. ತುಂಬ ಕಡಿಮೆ ಫೀಸ್ ಇಟ್ಟಿದ್ದೇವೆ. ಅದು ಹತ್ತಿರ ಒಂದು 80% ಡಿಸ್ಕೌಂಟ್ ಕೊಟ್ಟು ಒಂದೇ ಸಾರಿ ಮಾಡ್ಬೋದು. ಹಗಲೆಲ್ಲ ಮಾಡಲಿಕ್ಕಾಗಲ್ಲ ಈ ಕೋರ್ಸ್ನ ಅಷ್ಟು ಜನ ಸೇರಿಸಿ. ಜಾಯ್ನ್ ಆಗಿ 5 ತಾರೀಕಿಗೆ ಇದರದ್ದು ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ. ಏನೇನು ನಾವು ಕವರ್ ಮಾಡ್ತೇವೆ ಅಂತೇಳಿ. ಅದಾದ್ಮೇಲೆ ಡೇಟ್ ಅನೌನ್ಸ್ ಮಾಡ್ತೇವೆ. ಯಾವ ದಿವಸದಿಂದ ಸ್ಟಾರ್ಟ್ ಆಗುತ್ತೆ ಅದು ರಿಕಾರ್ಡಿಂಗ್ ಎಲ್ಲನೂ ಕೊಡ್ತೇವೆ ಅದರದ್ದು. ಪ್ರತಿದಿನ ರಿಕಾರ್ಡಿಂಗ್ ಇರುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿದೆ ಕೋರ್ಸು. ಪಿ ಪಿ ಟಿ ಸಮೇತ ನಿಮ್ಗೆ ಆನ್ ಟೈಮು, ನಿಮ್ಗೆ ಟೈಮು 1 ತಿಂಗಳು ಅಂಥೇಳಿ 2-3 ತಿಂಗಳು ಮಾಡಲ್ಲ. 1 ತಿಂಗಳಂದ್ರೆ 1 ತಿಂಗಳೇ, 2 ತಿಂಗಳಂದ್ರೆ 2 ತಿಂಗಳೇ, 10 ದಿವಸ 10 ದಿವಸನೇ. ಸೊ ಈ ಥರ ಆನ್ ಟೈಮು ವಿತ್ ಸಿಲೆಬಸ್ ಕೊಟ್ಟು ಪಿ ಪಿ ಟಿ ಸಮೇತ ನಿಮ್ಮ ಕಣ್ಣಲ್ಲಿ ಹಾಗೆ 24 ಗಂಟೆ ಕ್ಲಾಸ್ ಹೇಳಿದ್ದು ನಿಮ್ಮ ತಲೆಯಲ್ಲಿ ಹಾಗೆ ಹಚ್ಚಿರಬೇಕು. ನೀವು ನೋಟ್ಸ್ ಮಾಡದೇ ಇದ್ದರೂ ಕೂಡ ನಿಮ್ಮ ತಲೆಯಲ್ಲಿ ಅದು ಹಚ್ಚಿರುತ್ತೆ. ಆ ಲೆವೆಲಲ್ಲಿ ಈ ಕೋರ್ಸ್ನ ಹೇಳ್ಕೊಡ್ತಿದ್ದೇವೆ. 10 ಕಾನ್ಸೆಪ್ಟ್ಗಳಿದೆ, ತುಂಬ ಕಡಿಮೆ ಇಟ್ಟಿದ್ದೇವೆ. ಇದು ಹತ್ತತ್ರ ಫ್ರೀನೇ ಅನ್ಬೋದು ನೀವು, ಹೆಚ್ಚು ಕಡಿಮೆ. ಅಷ್ಟು ಕಡಿಮೆ ಇಟ್ಟು ಈ ಫೀಸ್ನ ಅನೌನ್ಸ್ ಮಾಡ್ತಾಯಿದ್ದೇವೆ. ಮತ್ತೆ ತಡ ಜಾಯ್ನ್ ಆಗಿ ಅದರ ಮಾಹಿತಿನ ಎಲ್ಲ ನಮ್ಮದು ಚಾನಲ್ಗಳಿದೆ. ಟೆಲಿಗ್ರಾಮ್ ಹೋಗಿ ಜಸ್ಟ್ ಸರ್ಚ್ ಮಾಡಿದರೆ ಬಂದುಬಿಡುತ್ತೆ. ಅಲ್ಲಿ ಕೂಡ ಮಾಹಿತಿ ಕೊಡ್ತೇನೆ. ಇದು ಶಮನಿಸಮ್ ಇದೆ, ಆ ಕೋರ್ಸು ಇದೆ. ಮತ್ತು ಚಿಕ್ಕ ಚಿಕ್ಕ ಕೋರ್ಸ್ ನಡೀತಾ ಇರುತ್ತೆ. ಅಕಲ್ಟ್ ಸೈನ್ಸ್ಗಳಂತ ಏನು ಹೇಳ್ತಾಯಿಲ್ಲ, ಅಂದರೆ ವಿಜ್ಞಾನಕ್ಕೆ ನಿಲ್ಕದ್ದು ಅಂಥ ಕೋರ್ಸ್ಗಳು ಇದೆ. ಚಕ್ರ ಹೀಲಿಂಗ್ ಆಯಿತು, ಕ್ಲೆನ್ಸಿಂಗ್ ಆಯಿತು, ಔರ ಕ್ಲೆನ್ಸಿಂಗ್ ಆಯಿತು, ಹೊಪ್ಪನ್ ಅಂತ ಬರುತ್ತೆ. ಸೊ ಅದೆಲ್ಲ ಇರುತ್ತೆ. ಕಮ್ಯುನಿಕೇಷನಲ್ಲಿ ಬರ್ತಾ ಇರುತ್ತೆ. ನೋಡ್ತಾ ಇರಿ. ಧನ್ಯವಾದ.